ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಸಿಂಪಲ್ ಆಗಿರುವಂಥ ಕ್ರೋಶಾ ಕುಚ್ಚು ಡಿಸೈನ್ನ ಹೇಗೆ ಮಾಡೋದು ಅಂತ ಚೆನ್ನಾಗಿ ಕಾಣ್ತದೆ. ಈ ಡಿಸೈನ್ ತುಂಬ ಈಸಿ ಕೂಡ ಇದೆ, ಬಿಗಿನರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡುವ. ನಾವಿಲ್ಲಿ ಫಸ್ಟಿಗೆ ಯಾವಾಗಲೂ ಫಸ್ಟ್ ಸ್ಟಾರ್ಟ್ ಅಂದ್ಕೊಳ್ಳಿದ್ದು. ಈಗ ನಾನು ಮಾಡ್ತಿರೋದು ಆಲ್ರೆಡಿ ನಾನು ಡಿಸೈನ್ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇಲ್ಲಿ ಫಸ್ಟ್ 2 ಸಲ ಲಾಕ್ ಮಾಡಿಬಿಟ್ಟು ಕುಚ್ಚಿಗೆ ನೀವು 5 ಚೈನ್ ಹಾಕಿ ಒಂದು ಸಲ ಲಾಕ್ ಮಾಡಿ ಕುಚ್ಚಿಗೆ ಜಾಗ. ನೆಕ್ಸ್ಟ್ ಇಲ್ಲೇ ನಾವು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಳ್ಬೇಕು. ಸಿಂಗಲ್ ಕ್ರೋಶಾ ಹಾಕಿ ಇನ್ನೊಂದು ಸಲ ಲಾಕ್, ಈ 5 ಚೈನ್ ಲಾಕ್ ಆದಮೇಲೆ 2 ಸಲ ಸಿಂಗಲ್ ಲಾಕ್ ಮಾಡಿದ್ವಲ್ಲ ಅದೇ ಥರ ಇನ್ನೊಂದು ಸಲ ಲಾಕ್ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ 3 ಟೈಮ್ಸ್ ಲಾಕ್ ಮಾಡಿದ್ದೇವೆ. ಈಗ ನಾವು ನಾನು ನಿಮಗೆ ಬೀಡ್ಸ್ ಯಾವುದು ಅಂತ ತೋರಿಸಲಿಲ್ಲ. ಸೊ ಈ ಥರ ನೋಡಿ, ಈ ಥರ ನಾನು ಫ್ಲವರ್ ಬೀಡನ್ನ ತೊಗೊಂಡಿದ್ದೇನೆ. ನೀವು ಯಾವ ಥರ ಫ್ಲವರ್ ಬೀಡ್ ಬೇಕಾದರೂ ತೊಗೊಳ್ಬೋದು, ಆಪ್ಷನ್ಸ್ ತುಂಬ ಇದೆ. ಆಮೇಲೆ ಈ ಥರ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೇನೆ, ಗೋಲ್ಡ್ ಬೀಡ್ಸ್. ಸೊ ನಾವೀಗ ಇಲ್ಲಿ ದಾರಣ ಮೇಲೆ ಮಾಡಿಬಿಟ್ಟು ಬೀಡ್ ಇನ್ಸರ್ಟ್ ಮಾಡಿ ಮತ್ತು ನಾವು ಬೀಡ್ ಲಾಕ್ ಮಾಡಿಕೊಳ್ಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು ಬಟ್ಟೆಗೆ ಬೀಡನ್ನ ಲಾಕ್ ಮಾಡಿಕೊಳ್ಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ನಾವು ಲಾಕ್ ಮಾಡಿಕೊಳ್ಬೇಕು. 2 ಸಲ ಸಿಂಗಲ್ ಕ್ರೋಶಾ ಹಾಕ್ಕೊಳ್ಬೇಕು. ಸೊ 2 ಸಲ ಹಾಕಿದ ಮೇಲೆ ಬಟ್ಟೆನ ತಿರುಗಿಸ್ಕೊಂಡು ಮತ್ತೆ ನಾವಿಲ್ಲಿ ಬೀಡ್ ಹಿಂದೆ ಕಾಣುವಂಥ ಥ್ರೆಡ್ ಇದೆ ನೋಡಿ. ನಾವು ಬೀಡ್ ಲಾಕ್ ಮಾಡಿದರೆ ಮಾತ್ರ ಈ ಥರ ಬರೋದು ಥ್ರೆಡ್ ಹಿಂದೆ. ಸೊ ನಾವು ಬೀಡ್ ಲಾಕ್ ಮಾಡಿದ್ದೇವಲ್ಲ, ಬೀಡ್ ಲಾಕ್ ಮಾಡಿದ ಮೇಲೆ ಬಂದಿರೋಂಥ ಇಲ್ಲಿ ಹಿಂದೆ ದಾರ ಉಂಟು ನೋಡಿ. ಇಲ್ಲಿ ನಾವು ನೀಡಲ್ನ ಹಾಕಿ ಇಲ್ಲಿ ಒಂದು ಸಲ ಸಿಂಗಲ್ ಕ್ರೋಶಾನ ಹಾಕ್ಕೊಳ್ಬೇಕು. ಸಿಂಗಲ್ ಕ್ರೋಶಾ ಆದಮೇಲೆ ನಾವು ನನಗೆ ಫಸ್ಟ್ ತೋರಿಸಿದಲ್ಲ ಸ್ಮಾಲ್ ಬೀಡ್, ಅದನ್ನ ತಗೊಳ್ಬೇಕು. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಅದೇ ಈ ಬೀಡ್ ಹಿಂದೆ ಇರುವಂಥ ಥ್ರೆಡ್, ಈ ಗ್ಯಾಪ್ ಇದೆ ನೋಡಿ, ಥ್ರೆಡ್ ಗ್ಯಾಪ್ ಒಳಗೆ ಹಾಕಿ ನಾವು ಬೀಡ್ ಲಾಕ್ ಮಾಡಬೇಕು. ಇದೇ ಥರ ನಾವು ಬೀಡ್ಗಳನ್ನ ಹಾಕಿ ಲಾಕ್ ಮಾಡ್ತಾ ಹೋಗುವ. ಒಂದು ಬೀಡ್ ಆಯ್ತಲ್ಲ, ಈಗ ಎರಡನೇ ಬೀಡ್ ಹಾಕಿ ಅದೇ ಗ್ಯಾಪಿಗೆ ನಾವು ಥ್ರೆಡ್ನ ತಗೊಂಡು ಈ ಬೀಡನ್ನ ಲಾಕ್ ಮಾಡಿಕೊಳ್ಬೇಕು. 2 ಬೀಡ್ ಆಯಿತು. 3 ಬೀಡ್, 4ನೇ ಬೀಡ್ ಹಾಕಿ ನಿಮಗೆ ಎಲ್ಲಿಯಾದರೂ ಇಲ್ಲಿ ಬೀಡ್ ಹಾಕುವಾಗ ಸ್ಪೇಸ್ ಕಮ್ಮಿ ಕಂಡ್ರೆ ನೀವು ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಕೈಯಲ್ಲಿ ಥ್ರೆಡ್ನ ದೂಡ್ಬೋದು. ಸೊ 3 ಬೀಡ್ ಆಯಿತು. 3 ಬೀಡ್ ಆದಮೇಲೆ ಇದು 4th ಬೀಡ್. ಹೀಗೆ ಥ್ರೆಡ್ ಒಳಗಡೆ ಹಾಕಿ ನಾವು ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. 4 ಬೀಡ್ ಆಯಿತು. ಈಗ ನಾವು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಅದೇ ಗ್ಯಾಪಿಗೆ ನಾವು ಬೀಡ್ ಲಾಕ್ನ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನನಗೆ 5 ಬೀಡ್ ಬಂದಿದೆ. ಸೊ ನಾನಿಲ್ಲಿ 5 ಬೀಡ್ ಹಾಕ್ಕೊಳ್ತೀನಿ. ಈ ಫಸ್ಟ್ ಫ್ಲವರ್ ಬೀಡ್ ಕವರ್ ಮಾಡಲಿಕ್ಕೆ ನಮಗೆ 5 ಬೀಡ್ಸ್ ಬೇಕು. ಇದನ್ನು ಇನ್ನೂ ಸ್ವಲ್ಪ ಇನ್ನೊಂದು ಹಾಕಿದರೆ ಅದು ಓವರ್ಲ್ಯಾಪ್ ಆಗ್ತಾಯಿದೆ, ಡಿಸೈನ್ ಚೆಂದ ಕಾಣೋದಿಲ್ಲ. ಸೊ ಹಾಗೆ 5 ಬೀಡ್ ಹಾಕಿದ ಮೇಲೆ ಇದು ನಿಮಗೆ ಬ್ಯಾಕಿಂದ ಹೀಗೆ ಕಾಣ್ತದೆ, ಫ್ರಂಟಿಂದ ನಿಮಗೆ ಹೀಗೆ ಕಾಣ್ತದೆ. ಸೊ ಈಗ ನಾವಿಲ್ಲಿ 3 ಲಾಕ್ ಹಾಕಿದೆ ನೋಡಿ, ಸಿಂಗಲ್ ಕ್ರೋಶಾ ಮಾಡಿದೆ ನೋಡಿ, ಅದರ ಮಧ್ಯಕ್ಕೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಷ್ಟು ಲಾಕ್ ಮಾಡಿದ ಮೇಲೆ ನಾವು ಮತ್ತೆ ವಾಪಸ್ ಇಲ್ಲಿ ಒಂದು ಫಸ್ಟ್ನೇ ಸಿಂಗಲ್ ಕ್ರೋಶಾ 5 ಕುಚ್ಚಿಗೆ 5 ಚೈನ್ ಹಾಕಿ ನಾವು ಲಾಕ್ ಮಾಡಿದ್ದೇವೆ ನೋಡಿ, ಅಲ್ಲಿ ಫಸ್ಟ್ನೇ ಸಿಂಗಲ್ ಕ್ರೋಶಾದಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಬಟ್ಟೆನ ತಿರುಗಿಸ್ಕೊಳ್ಬೇಕು. ಇಲ್ಲಿ ಬೀಡ್ ಇದೆ ನೋಡಿ, ಇಲ್ಲಿ ಬೀಡ್ ಕೆಳಗೆ ಒಂದು ಸ್ಪೇಸ್ ಇರ್ತದೆ. ಇಲ್ಲಿ ನೋಡಿ, ಬೀಡ್ ಹಾಕಿದ ಮೇಲೆ ಒಂದೊಂದು
ಸ್ಪೇಸ್ ಇರ್ತದೆ. ಅಲ್ಲಿಗೆ ನಾವು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಒಂದು ಸ್ಪೇಸ್ ಕಾಣ್ತದೆ ನೋಡಿ, ಈ ಸ್ಪೇಸ್. ಸೊ ಇಲ್ಲಿಗೆ ನಾವು ಬಂದು ಒಂದು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ನಾವು ಈ ಬೀಡ್ ಸುತ್ತ ನಾವು ಸ್ಮಾಲ್ ಬೀಡ್ ಏನು ಹಾಕಿದ್ದೇವೆ ನೋಡಿ, 5 ಬೀಡ್ಸ್ ಇಲ್ಲಿ ನೋಡಿ 5 ಬೀಡ್ಸ್ ಇದೆಯಲ್ಲ, ಈ 5 ಬೀಡ್ಸ್ ಹಿಂದೆ ನಾವು ಚೈನ್ಗಳನ್ನ ಹಾಕ್ಕೊಂಡು ಹೋಗಬೇಕು. ನೀವಿದು ಬೀಡ್ ಹಾಕುವಾಗ ನಿಮಗೆ ಸ್ವಲ್ಪ ಇದಕ್ಕಿಂತ ದೊಡ್ಡ ಬೀಡ್ಸ್ ಹಾಕಿದರೆ ಸ್ವಲ್ಪ ನಿಮಗೆ ಬೀಡ್ಸ್ ಕಮ್ಮಿ ಆಗ್ಬೋದು. ಬೀಡ್ಸ್ ವೇರಿಯೇಷನ್ ಆದಾಗೇ ಚೈನ್ ಸ್ಟಿಚ್ಗಳು ವೇರಿಯೇಷನ್ ಆಗ್ತದೆ. ಸೊ ಈಗ ನಾನಿಲ್ಲಿ 1 2 ನಾನಿಲ್ಲಿ 3 ಚೈನ್ಗಳನ್ನ ಹಾಕಿ ಈ ನೆಕ್ಸ್ಟ್ ಬೀಡ್ ಗ್ಯಾಪ್ ಒಳಗೆ ನಾನು ಲಾಕ್ ಮಾಡಿಕೊಳ್ತೇನೆ. ಈ ಗ್ಯಾಪ್ ಒಳಗೆ ನಾವು ನೀಡಲ್ನ ಹಾಕಿ ಈ 3 ಚೈನ್ಗಳನ್ನ ಲಾಕ್ ಮಾಡಿಕೊಳ್ಬೇಕು. ನೋಡಿ ಇಲ್ಲಿ ಈ ಬೀಡನ್ನ ಇದು ಕವರ್ ಮಾಡ್ತದೆ, ಆಗ ಒಂಥರ ಫ್ಲವರ್ ಥರ ನಮಗೆ ಕಾಣ್ತದೆ. 1 2 3 ಚೈನ್ಗಳನ್ನ ಹಾಕಿ ಮತ್ತು ನೆಕ್ಸ್ಟ್ ಬೀಡ್ನ ಗ್ಯಾಪಲ್ಲಿ, ಅಂದರೆ ನಾವು ಲಾಕ್ ಮಾಡಿದಾಗ ಈಗ ಕಾಣೋದಿಲ್ಲ ನೋಡಿ, ಇಲ್ಲಿ ಈಗ ಹಾಕಿದ್ದೇನೆ ನೋಡಿ, ಈಗ ಹಾಕಿದ್ರಲ್ಲಿ ಗ್ಯಾಪ್ ಕಾಣ್ತದೆ ನೋಡಿ, ಅದೇ ಥರ ನೆಕ್ಸ್ಟ್ ಬೀಡ್ ಗ್ಯಾಪ್ಗೂ ನಾವು ಲಾಕ್ ಮಾಡಿಕೊಳ್ಬೇಕು. ಒಂದು 2 3 ನೆಕ್ಸ್ಟ್ ಅದೇ ರೀತಿ ನಾವು ನೆಕ್ಸ್ಟ್ ಬೀಡ್ ಗ್ಯಾಪಿಗೂ ಲಾಕ್ ಮಾಡಿಕೊಳ್ಬೇಕು. ಮತ್ತು 3 ಚೈನ್ ತಗೊಂಡು ಮತ್ತೆ ನೆಕ್ಸ್ಟ್ ಬೀಡ್ ಗ್ಯಾಪ್ಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಈಗ ನಾವು ನೆಕ್ಸ್ಟ್ ಬೀಡಿಗೆ ಲಾಕ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೇನೆ. 1 ಚೈನ, 2 ಚೈನ, 3 ಚೈನ್ ಹಾಕಿ ನಾವು ಫಸ್ಟಿಗೆ ಇಲ್ಲಿ ನೋಡಿ, ಫಸ್ಟ್ ಬಟ್ಟೆನ ತಿರುಗಿಸ್ಕೊಂಡು ನಾವು ಬೀಡ್ ಹಾಕೋ ಮೊದಲು ಒಂದು ಸಿಂಗಲ್ ಕ್ರೋಶ ಹಾಕಿದ್ದೇವೆ ನೋಡಿ, ಲಾಕ್ ಮಾಡಿದ್ದೇವೆ ನೋಡಿ, ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ ನೋಡಿ, ಎಷ್ಟು ಕ್ಯೂಟಾಗಿದೆ ನೋಡಿ, ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಸೊ ಇದು ಸ್ವಲ್ಪ ಬೀಡ್ ಹೆವಿ ಇದೆ. ಸೊ ನೀವು ನಾರ್ಮಲ್ ಬೀಡ್ಸ ತೊಗೊಳ್ಬೋದು, ಫ್ಲವರ್ಡ್ ಬೀಡ್ಸಲ್ಲಿ ತುಂಬ ಬೀಡ್ಸ್ಗಳಿದ್ದಾವೆ, ನೀವು ಯಾವ್ದು ಬೇಕಾದರೂ ತೊಗೊಳ್ಬೋದು. ಈ ಟೈಮ್ ಲಾಕ್ ಮಾಡಿದೆ ನೋಡಿ, ಫಸ್ಟಿಗೆ 5 ಚೈನ್ ಆದಮೇಲೆ ಕುಚ್ಚಿಗೆ ಹಾಕಿದ ಜಾಗ ಆದಮೇಲೆ 3 ಟೈಮ್ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೇವಲ್ಲ, ಅದೇ ಥರ ಇಲ್ಲಿ ಆಲ್ರೆಡಿ 2 ಸಿಂಗಲ್ ಕ್ರೋಶಗಳನ್ನ ಹಾಕಿದ್ದೇನೆ. ಸೊ ಈಗ ನಾವು ಇದನ್ನು ಲಾಕ್ ಮಾಡಲಿಕ್ಕೆ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಬೇಕು. ಈಗ ಇಷ್ಟು ಲಾಕ್ ಆದಮೇಲೆ ಮತ್ತೆ ನಾವು ಕುಚ್ಚಿಗೆ 5 ಚೈನ್ ಹಾಕಿ ಮತ್ತೆ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಐದು ಚೈನ್ಗಳನ್ನ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಮತ್ತೆ ಈ ಲಾಕ್ ಆದಮೇಲೆ ಮತ್ತೆ 2 ಸಲ ಸಿಂಗಲ್ ಕ್ರೋಶಗಳನ್ನ ಹಾಕಿ ಮತ್ತೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಒಂದು ಡಿಸೈನ್ ಮಾಡಿ ಒಂದು ಕುಚ್ಚು, ಒಂದು ಡಿಸೈನ್ ಮಾಡಿ ಒಂದು ಕುಚ್ಚು, ಈ ಥರ ನಾನು ಮಾಡಿದ್ದೇನೆ ನೋಡಿ. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ನಾನು ತೋರಿಸ್ತೇನೆ ನಿಮಗೆ.